ನಮ್ಮ ನೆಲ, ನಮ್ಮ ಗಾಡಿ, ನಮ್ಮ ದೇಶದಲ್ಲಿ ಬಂದು ನೆಲೆಸಿರೋ ಪರದೇಶಿಗಳಿಗೆ ಕಪ್ಪ ನಾವು ಕೊಡಬೇಕೆ? ಮಂತ್ರಿಗಳೇ, ತಾಯಿ, ಅವರಿಗೆ ಸಂದೇಶ ಕಳುಹಿಸಿ. ಕಿತ್ತೂರು ಯಾರಪ್ಪನ ಸ್ವತ್ತು ಅಲ್ಲ. ಯಾರವನು? ಆ ಮನ್ರೋ. ಅವನಿಗೆ ತಿಳಿಸಿ ಹೇಳಿ, ಈ ಮಣ್ಣು ನಮ್ಮದೆಂದು. ಅವನ ಪುಡಿಗಾಸಿನ ಒಪ್ಪಂದವನ್ನು, ಗಂಡು ದಿಕ್ಕಿಲ್ಲದ ರಾಜ್ಯವನ್ನು ವಶಪಡಿಸಿಕೊಳ್ಳೋ ಹುನ್ನಾರವನ್ನು ಈ ಕಿತ್ತೂರು ಯಾವ ಕಾರಣಕ್ಕೂ ಒಪ್ಪುವುದಿಲ್ಲ. ಅವನ ಬಳಿ ನಮ್ಮನ್ನು ಕರೆಯುವುದಕ್ಕೆ ಇವನ್ಯಾರು ತ್ಯಾಕರೆ? ಅಷ್ಟಿದ್ದರೆ ರಾಣಿಯೇ ಅವನನ್ನು ಕಾಣಬೇಕೆಂದಿದ್ದಾಳೆ ಎಂದು ಒಂದು ಸುತ್ತೋಲೆ ಕಳುಹಿಸಿ. ಕೊಲ್ಲಾಪುರ ಮೊದಲಾದ ನೆರೆ ಸಂಸ್ಥಾನಗಳಿಗೆ ಸಹಾಯ ನೀಡಿ ಪತ್ರ ಬರೆಯಿರಿ. ಹೇಡಿಗಳಂತೆ ಕಪ್ಪ ಕೊಡುವ ಬದಲು ಯುದ್ಧದಲ್ಲಿ ವೀರಮರಣವೇ ಲೇಸು. ವಾವ್, ಚಿಂದಿ ಕಂಪ್ಲೀಟ್, ಸೂಪರ್. ಅನಿಕಾ, ನೀನು ಬಾರವಿ, ಆಕ್ಟ್ ಮಾಡು. ಇಲ್ಲ ಪರವಾಗಿಲ್ಲ ಕಾವ್ರಿ. ಅಣ್ಣ, ನಿನ್ ಕ್ಯಾರೆಕ್ಟರ್ ಬಾ. My dear Highness, ಹದ್ದು ಮೀರಬೇಡಿ. ನಿಮ್ಮನ್ನು ನೋಡಬೇಕೆಂದು ತುಂಬಾ ದಿನಗಳಿಂದ ಕಾದಿದ್ದೆವು. ವಿಷಯವೇನೆಂದು ಕೇಳಿ ಮಂತ್ರಿಗಳೇ. ವಾವ್, ಯು ಆರ್ ಎನ್ ಏಂಜಲ್. ಅಧಿಕ ಪ್ರಸಂಗ. ಅದು ಇವರ ಹುಟ್ಟುಗುಣ ತಾಯಿ. ಎಕ್ಸ್ಕ್ಯೂಸ್ ಮೀ. ನಾವು ಇಲ್ಲಿಗೆ ಬಂದಿರುವುದು ಮನ್ರೋ ಸಾಹೇಬರ ಒಪ್ಪಂದದ ಮೇರೆಗೆ ನೀವು ಕೊಡಬೇಕಾದ ಕಪ್ಪವನ್ನು ಕೇಳುವುದಕ್ಕೆ. ಏನು ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿಯನ್ನು ಕೊಡಬೇಕೆ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ. ನಿಮಗೇಕೆ ಕೊಡಬೇಕು ಕಪ್ಪ? ನಮ್ಮವರೊಂದಿಗೆ ಉತ್ತಿರ, ಬಿತ್ತಿರ, ನೀರು ಹಾಯಿಸಿ ನಾಟಿ ನೆಟ್ಟಿರ. ಹೊರೆ ಹೊತ್ತಿರ, ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರ. ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಅಣ್ಣ ತಮ್ಮಂದಿರೇ, ನೆಂಟರೇ, ಇಷ್ಟರೇ, ದಾಯಾದಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ಓ ಚೆನ್ನಮ್ಮ ರಾಣಿ, ನಡುಗಿ ಸಾಯಬೇಡ. ಇಂಥ ಕಷ್ಟದಲ್ಲೂ ಇಷ್ಟೊಂದು ದರ್ಪವೇ? ಅದು ಕನ್ನಡಿಗರ ಹುಟ್ಟುಗುಣ. ಹೀಗೆ ಜಂಬ ಕೊಚ್ಚಿಕೊಂಡು ಮೈಸೂರು ಮಣ್ಣು ಪಾಲಾಯಿತು. ಅದು ನಿಮ್ಮ ವೀರತನದಿಂದಲ್ಲ, ವಂಚನೆಯಿಂದ. ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು, ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬರನ್ನು ಎತ್ತಿ ಕಟ್ಟುತ್ತಾ ಇಡೀ ಹಿಂದೂ ದೇಶವನ್ನೇ ನಯವಂಚನೆಯಿಂದ ನುಂಗಲು ನಿಂತಿರುವ ನರಿ ಜಾತಿಯವರಲ್ಲವೇ ನೀವು? ಎಚ್ಚರಿಕೆ! ಕಿತ್ತೂರು ರಾಣಿ ಎದುರು ಕಪ್ಪ ಕೇಳುವವರ ನಾಲಿಗೆ ಸೀಳಿ ಓದೀತು. ಇನ್ಸಲ್ಟ್. ನೀವು ಕಂಪನಿಯ ಕಟ್ಟಳೆ ಮೀರುತ್ತಿದ್ದೀರಿ. ನಿಮ್ಮ ಕಂಪನಿಯವರಿಗೆ ನಮ್ಮ ನಾಡಲ್ಲಿ ನಿಲ್ಲಲು ಜಾಗದ ಭಿಕ್ಷೆ ಕೊಟ್ಟವರು ನಾವು. ಕಟ್ಟಳೆ ನೀಡುವ ಅಧಿಕಾರ ನಮ್ಮದು.
ಮನ್ರೋ ಒಪ್ಪಂದದ ಪ್ರಕಾರ ಕಿತ್ತೂರಿನ ಮೇಲೆ ನಮಗೆ ಅಧಿಕಾರವಿದೆ. ಏನಂತೆ? ಕಿತ್ತೂರಿನ ಮೇಲೆ ನಿಮ್ಮ ಅಧಿಕಾರವೇ? ಕಿತ್ತೂರೇನು ನಿಮ್ಮಪ್ಪ ತಾತಂದಿರು ಗಳಿಸಿದ ಆಸ್ತಿ ಏನು? ಎಂಜಿಲು ನಾಯಿಗಳಿಗೆ ರೊಟ್ಟಿಯನ್ನು ಚೆಲ್ಲಿ ಅಂಜದೆ ಮನೆಯೊಳಗೆ ನುಗ್ಗಿ ವಂಚನೆಯಿಂದ ಕೊರಳು ಕುಯ್ಯುವ ಸ್ವಭಾವ ಕನ್ನಡಿಗರದಲ್ಲ. ಹೋಗು, ಓಡೋಗು. ನಿನಗೆ ಜೀವದಾನ ಮಾಡಿದ್ದೇನೆ. ಚೆನ್ನಮ್ಮ, ಸಿಡಿ ಮಧ್ಯದ ಮೇಲೆ ಕುಳಿತು ಬೆಂಕಿಯನ್ನು ಹಿಡಿದು ಆಟವಾಡುತ್ತಿದ್ದಿ. ಬದುಕುವ ಆಸೆ ನಿಮಗೂ ಇಲ್ಲ, ನಿಮ್ಮನ್ನು ಉಳಿಸುವ ಆಸೆ ನಮಗೂ ಇಲ್ಲ. ಹೋಗು. ಅನಿಕಾ, ಅವ್ರಷ್ಟು ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಅದ್ ಯಾರು ಫೋನ್ ಮಾಡ್ತಿರೋದು? ರಿಸೀವ್ ಮಾಡಿ ಫಸ್ಟ್. ಅನಿಕಾ, ಎಮರ್ಜೆನ್ಸಿ ಇರಬೇಕು, ರಿಸೀವ್ ಮಾಡು. ಹಲೋ. ಏನೇ ಕಾಲ್ ಕಟ್ ಮಾಡ್ತೀಯಾ? ಯಾ, ಏನ್ ವಿಷಯ? ಏನ್ ವಿಷಯನಾ? ತಡಿ, ನಿನಗ್ ಸೀದಾ ಇವಾಗ ಮನೆಗೆ ಬಂದ್ರೆ ಬುದ್ಧಿ ಬರೋದು. ಹೇ, ವೇಟ್ ವೇಟ್ ವೇಟ್. ಮತ್ತೆ ನಾನು ಹೇಳಿದ್ನ ಮಾಡು. ನನ್ನ ಎದುರಾಕೊಂಡ್ರೆ ಗೊತ್ತಲ್ಲ. ಯಾ ಯಾ ಯಾ, ಜಸ್ಟ್ ವೇಟ್ 1 second. ಎಕ್ಸ್ಕ್ಯೂಸ್ ಮಿ ಗೈಸ್, ಇವತ್ತು ಒನ್ ಆಫ್ ಮೈ ಅದರ್ ಫ್ರೆಂಡ್ಸ್ ಬರ್ತ್ಡೇ ಇದೆ. ಅವರಿಗೆ ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡ್ಬಿಡ್ತೀರಾ ಪ್ಲೀಸ್? ನಿನ್ ಫ್ರೆಂಡ? ಹೆಸ್ರ ನನಿಕಾ? ಕಮಲಿ, ಹೆಸರು ಏನು ಬೇಡ, ಜಸ್ಟ್ ಹ್ಯಾಪಿ ಬರ್ತ್ಡೇ ಅಂತ ಹೇಳಿ ಸಾಕು. ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು ಗೈಸ್ ಸೋ ಮಚ್. ಹಲೋ, ಆಯ್ತಲ್ಲ? ಫೋನ್ ಇಡು. ಏಯ್, ಏನು ಯಾವ್ದೋ ಪಬ್ಬಲ್ಲಿ ಹೋಲ್ಸೇಲ್ ಆಗಿ ಹೇಳಿಸ್ತಿದ್ಯಾ ಹೆಂಗೆ? ನಾನ್ ಕೇಳಿದ್ದು ನಮ್ ಮೇಸ್ಟ್ರಿಂದ. ಋಷಿನು ವಿಶ್ ಮಾಡಿದ್ನಲ್ಲ. ನನಗ್ ಕೇಳಿಸ್ತಿಲ್ಲ. ನನಗೆ ಮೇಸ್ಟ್ರ್ ವಾಯ್ಸ್ ಮಾತ್ರ ಕೇಳಿಸ್ಬೇಕು. ವಿಶ್ ಮಾಡ್ಸೋ. ಇರು. ಋಷಿ, ನೀನ್ ಮಾತ್ರ ಒಂದ್ಸಲ ವಿಶ್ ಮಾಡ್ತೀಯಾ? ನಾನ್ ಮಾತ್ರನಾ? ಎಸ್ ಋಷಿ, ನನ್ನ ಫ್ರೆಂಡು ನಿನ್ ಫ್ಯಾನ್, ಅದಕ್ಕೆ. ಕೇಳಿಸ್ಕೊ. ಹ್ಯಾಪಿ ಬರ್ಡೇ. ಐ ವಿಶ್ ಯು ಎ ಗ್ರೇಟ್ ಇಯರ್ ಅಹೆಡ್. ಥ್ಯಾಂಕ್ ಯು ಮೇಸ್ಟ್ರೇ. ನಾನು ಮೇಸ್ಟ್ರನ್ನ ಇಷ್ಟಪಡ್ತಾ ಇದ್ದೀನಿ. ಓಕೆ, ಸೊ ವಿಶ್ ಮಾಡಿದ್ಯಲ್ಲ, ಆಲ್ರೈಟ್, ಬಾಯ್. ಥ್ಯಾಂಕ್ಸ್ ಕಣನಿಕಾ, ದಿಲ್ಲು ಫುಲ್ ಖುಷಿ ಆಗ್ಬಿಟ್ಟಿದೆ. ಯಾರದು ಅನಿಕಾ? ಯಾರೋ ಹುಡುಗಿ ವಾಯ್ಸ್ ಕೇಳಿಸ್ದಂಗಿತ್ತು. ಹ್ಞೂ, ಅದೇ ಅಲ್ವಾ? ಯಾವ್ದೋ ಹುಡ್ಗನ್ ಬರ್ತಡೆ ಅಂತ ತಾನೇ ನೀನ್ ಹೇಳಿದ್ದು.
ಹುಡುಗನ ಇಲ್ವಲ್ಲ, ನಾನು ಬರೀ ಫ್ರೆಂಡ್ ಅಂತ ಹೇಳಿದ್ದು ಅಷ್ಟೇ. ಬೇಸ್ಟ್ ಅಂತ ಕೂಗಿದ್ರು, ಯಾರದು? ಅದು ಋಷಿ ಲೆಕ್ಚರರ್ ಅಲ್ವಾ, ಸೊ ಅದಕ್ಕೆ ಕರ್ದಿದ್ದಾಳೆ ಅಷ್ಟೇ. ಆಗ್ಲೇ ಹೇಳಿದ್ನಲ್ಲ, ಶೀಸ್ ಋಷಿಸ್ ಫ್ಯಾನ್ ಅಂತ. ಇತ್ತೀಚೆಗೆ ಈ ಮೇಸ್ಟ್ರು ಅನ್ನೋ ಪದ ಜಾಸ್ತಿ ಆಗೋಗಿದೆ. ಏನ್ ಕಮ್ಲಿ ಅವರೇ, ಎಲ್ಲ ನಿಮ್ ಇನ್ಸ್ಪಿರೇಷನ್ ಅನ್ಸತ್ತೆ? ಆಗಾಗ ನಮ್ ಹುಡುಗಿನೂ ನನ್ನ ಮೇಸ್ಟ್ರೆ ಅಂತಾನೆ ಕೂಗೋದು. ಹೌದಾ? ನಮ್ಗಿದ್ ಗೊತ್ತೇ ಇಲ್ಲ. ಅಂಬಿಯಣ್ಣ, ಇವತ್ತು ನನ್ನ ಮೇಷ್ಟ್ರ ಬಾಯಿಂದನೇ ಹ್ಯಾಪಿ ಬರ್ಡೇ ಅಂತ ಹೇಳಿಸ್ಕೊಂಡೆ. ನಾನಂತೂ ಫುಲ್ ಖುಷಿ. ಅಣ್ಣ, ನಾವು ಹೊರಡೋಣ. ಹಾ ಸರಿ ಕಮ್ಲಿ ಅವರೇ, ನಾವು ಹೊರಡ್ತೀವಿ. ಹುಷಾರು, ಟೇಕ್ ಕೇರ್. I wish you happy birthday once again. Bye. Bye, Shambhu. Bye. ಬಾಯ್. ಅನಿಕಾ ನಿಂತ್ಕ. ಯಾರು ಫೋನ್ ಮಾಡಿದ್ದು? ಹಾ, ಹೇಳಿದ್ನಲ್ಲ ಫ್ರೆಂಡ್ ಅಂತ. ಅದೇಯ, ಯಾವ ಫ್ರೆಂಡು? ಕಮಲಿ, ಅವಳು ನಿಂಗೆ ಗೊತ್ತಿಲ್ಲ. ಸರಿ, ನಿನ್ ಫೋನ್ ಕೊಡು. ಫೋನ್ ಕೊಡು ಅಂದೆ. ಯಾಕೆ ಕಮಲಿ, ಏನಾಯ್ತು? ಅನಿಕಾ, ಆ ಧ್ವನಿನ ನಾನೆಲ್ಲೋ ಕೇಳ್ದಂಗೈತೆ, ಕೊಡಿಲಿ. ಅವಳ ವಾಯ್ಸ್ ನೀನ್ ಕೇಳಿದ್ಯಾ? ಚಾನ್ಸೇ ಇಲ್ಲ ಕಮಲಿ. ನೀನ್ ಫೋನ್ ಕೊಡವಿ, ನಾನ್ ನೋಡ್ತೀನಿ. ಏನನಿಕಾ ಇದು? ಇವಾಗ ಫೋನ್ ಮಾಡಿದ ನಂಬರ್ನ ಡಿಲೀಟ್ ಮಾಡಿದ್ಯಲ್ಲ? ವಾಟ್? ಇಲ್ವಲ್ಲ, ಎಲ್ಲಿ? ಈಗ ಬಂದಿದ್ ಕರೆನೇ ಕಾಣ್ತಿಲ್ಲ. ಏನೋ ಮಾಡೋಳೆ ಗ್ಯಾಪಲ್ಲಿ. ಯಾಕನಿಕಾ, ಯಾಕೆ ಕರೆನ ಡಿಲೀಟ್ ಮಾಡಿದ್ಯಾ? ಅಯ್ಯೋ ಕಮಲಿ, ಬೈ ಮಿಸ್ಟೇಕ್ ಆಗಿರ್ಬೇಕು, ನಾನ್ ಡಿಲೀಟ್ ಮಾಡಿಲ್ಲ. ಕಮಲಿ, ಇವಳು ತಾವ್ ಮಾತಾಡ್ತಾನೆ ಇದ್ರೆ ನೆಮ್ಮದಿ ಯಾಳು. ಬಾ, ನಾವು ಹೋಗುಮ್ಮ. ನೀನೋಗ್ ಮನಿಕಾ. ಅನಿಕಾ, ಗುಡ್ ಮಾರ್ನಿಂಗ್ ಮೊಮ್ಮಗಳೇ. ಗುಡ್ ಮಾರ್ನಿಂಗ್ ತಾತಯ್ಯ. ಥ್ಯಾಂಕ್ ಯು. ಬಾಬಾ, ಥ್ಯಾಂಕ್ ಯು. ಮೊಮ್ಮಗಳೇ ಮಾತ್ರ ಅಲ್ಲ, ಮದುಮಗಳೇ ಅನ್ನಿ. ಕೂತ್ಕೋ ಕಮಲಿ. ಕಮಲಿ, ರಾತ್ರಿ ಮಲ್ಗೋದ್ ಲೇಟ್ ಆಗೋಯ್ತಾ? ಇಲ್ಲ ಅಜ್ಜಿ, ಎಲ್ರೂ ಹೋದ್ಮ್ಯಾಕೆ ನಾನು ಹಂಗೆ ಕೋಣೆಗೆ ಹೋಗಿ ಮಲ್ಕೊಬಿಟ್ಟೆ. ಮದುವೆ ಹತ್ರ ಬರ್ತಾ ಇದೆ, ಇಂಥ ಟೈಮಲ್ಲಿ ನಿದ್ದೆ ಕೆಡಬಾರ್ದು. ಆರೋಗ್ಯ ಮುಖ್ಯ ಕಣಮ್ಮ. ಅನ್ಪೂರ್ಣ, ಮದುವೆ ದಿನ ಹತ್ರ ಬರ್ತಾ ಇರ್ಬೇಕಾದ್ರೆ ನಿದ್ದೆ ಕೇಳದೆ ಇರೋಕೆ ಹ್ಯಾಕ್ ಸಾಧ್ಯ ಹೇಳು? ನಾನಂತೂ ನೀನ್ ನೋಡಿದ ದಿನದಿಂದ ನಿದ್ದೇನೆ ಮಾಡ್ಲಿಲ್ಲ. ಸಾಕು, ಸುಮ್ನೆ ರೀ, ಚಿಕ್ಕ ಹುಡುಗಿ ಮುಂದೆ. ಪಾಪ ನಮ್ ಋಷಿಗೆ ಕಷ್ಟ. ತಾತಯ್ಯ, ನೀವು ಸುಮ್ಕೆ ಇರ್ತೀರಾ? ಪೇಪರ್ನಾಗ ಏನೈತೆ ಇಸ್ಯಾ? ನೋಡಿದ್ಯಾ, ಗಂಟೆ ನಿಮಿಷ ಬರ್ತಾ ಇದ್ದ ಹಾಗೆ ಹೇಗೆ ಮಾತು ಬದಲಾಯಿಸ್ತಾಳೆ.
ಓ ಇಷ್ಟೊಂದು ನಾಚ್ಕೋತಿದ್ದಿಲ್ಲ ಕಮಲಿ. ನಾಳೆ ನಿಂದು ರಿಷಿದು ಫೋಟೋ ಶೂಟ್ ಮಾಡ್ತಿದಾರಂತಲ್ಲ, ಅಲ್ಲೇನ್ ಕತೆ? ಓ ನಾಳೆನಾ ಅದು? ನಾವು ಬರ್ಬೋದಾ ನೋಡಕ್ಕೆ? ಸರಿ ಹೋಯ್ತು, ಪ್ರೈವೇಸಿ ಕೊಟ್ರೇನೆ ನಾಚಿಕೆ ನಮ್ಮ ಹುಡುಗಿಗೆ. ಇನ್ನು ನಾವೆಲ್ಲ ಜೊತೆಗಿದ್ರೆ ಫೋಟೋ ಶೂಟ್ ನಡೆದ ಹಾಗೆ. ಅವರೇ ಹೋಗಿ ಮುಗಿಸ್ಕೊಂಡ್ ಬರ್ಲಿ. ಏನಂತೀಯಾ? ಅಜ್ಜಿ ನಾನು ತಿಂಡಿಗೆ ರೆಡಿ ಮಾಡ್ತೀನಿ. ಆಹಾ, ನಾಚಿಕೆ ನೋಡು. ಸತ್ಯ ಆ ದೇವ್ರ ದಯೆಯಿಂದ ಕಮಲಿ ರಿಷಿ ಮದ್ವೆ ನಿರ್ವಿಘ್ನವಾಗಿ ನಡೆದ್ಬಿಟ್ರೆ ಅಷ್ಟೇ ಸಾಕು. ಅಂತೂ ನಮ್ಮ ಹಣೆನಲ್ಲೂ ಮರಿಮಗುನ್ ನೋಡೋದು ಬರ್ದಿದೆ ಅಂತ ಅನಿಸ್ತಾ ಇದೆ. ನಾನು ಕಾಯ್ತಾ ಇದ್ದೀನಿ. ಇವತ್ತು ನನ್ ಬರ್ತ್ಡೇ. ಇಬ್ರು ಒಂದೇ ದಿನ ಹುಟ್ಟಿದಾರ? ಹೌ ದ ಹೆಲ್ ಇಸ್ ದಿಸ್ ಪಾಸಿಬಲ್? ಒಂದ್ ವೇಳೆ ಇವ್ರಿಬ್ರು ಟ್ವಿನ್ಸ್ ಇರ್ಬೋದಾ? ಓ ಮೈ ಗಾಡ್, ಅವಳಿ ಜವಳಿ ಆಗಿದ್ರೆ DNA ಒಂದೇ ಇರ್ಬೇಕಲ್ವಾ? ಇಬ್ರು DNA ಟೆಸ್ಟ್ ಮಾಡಿಸಿದ್ರೆ ಗೊತ್ತಾಗುತ್ತೆ. ಇದನ್ನು ತಲೆಗೆ ಹಾಕೊಂಡು ಮೆಂಟಲ್ ಆಗೋದ್ಕಿಂತ ಟೆಸ್ಟ್ ಮಾಡಿಸೋದೇ ಸರಿ ಅನ್ಸುತ್ತೆ.